ನಾವು ಸಿಗಂದೂರ್ಗೆ ಅರ್ಲಿ ಮಾರ್ನಿಂಗ್ ಬೇಗನೆ ಹೊರಟ್ವಿ. 9:30 ಅಷ್ಟರಲ್ಲಿ ರೀಚ್ ಆದ್ವಿ. ಪ್ರತಿ ಸಲ ಹೋದಾಗಲೂ ಆರ್ಚ್ ಹತ್ರ ನಾವು 9 ತೆಂಗಿನಕಾಯಿನ ಹೊಡಿತೀವಿ. ಹಾಗೆ ನಾವು ಪ್ರತಿ ಸಲ ಸಿಗಂದೂರ್ಗೆ ಹೋದಾಗಲೂ ಬರೀ ಕೈಲಂತೂ ಹೋಗಲ್ಲ. ನಮಗೆ ಅನ್ನ ಸಂತರ್ಪಣೆಗೆ ಏನು ಮನಸ್ಸಿಗೆ ಕೊಡಬೇಕು ಅನಿಸುತ್ತೋ ಅದನ್ನು ತೊಗೊಂಡೋಗ್ತೀವಿ. ಅವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು. ಜೊತೆಗೆ ತಾಯಿಗೆ ಮಡ್ಲಕ್ಕಿ ಕೊಟ್ಟು ಒಂದು ಅರ್ಚನೆ ಮಾಡಿಸಿ ಸಂಕಲ್ಪ ಮಾಡಿ ತಾಯಿ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನಾನು ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನಮ್ಮ ಮನಸ್ವಿಗೂ ನೋಡಿ ಅವಳಿಗೆ ಈ ಥರ ಪೂಜೆ ಮಾಡೋದು, ಶ್ಲೋಕ ಹೇಳೋದು ಎಲ್ಲ ತುಂಬಾ ಇಷ್ಟ ಅವಳಿಗೆ. ಬಟ್ ಬೇರೆಯವ್ರ ಮುಂದೆ ಅವಳು ಏನೂ ತೋರಿಸ್ಕೊಳ್ಳಲ್ಲ. ಎಷ್ಟು ಶ್ಲೋಕ ಹೇಳ್ತಾಳೆ ಅಂದರೆ ನನಗೆ ನೆನಪಿರಲ್ಲ. ನಾನು ಬುಕ್ ನೋಡ್ಕೊಂಡು ಓದಿದ್ರೆ ಅವಳು ಅದನ್ನೆಲ್ಲ ಮೈಂಡಲ್ಲಿ ಫೀಡ್ ಮಾಡ್ಕೊಂಡಿರ್ತಾಳೆ. ಜೊತೆಗೆ ಅವಳಿಗೆ ಈ ಥರ ವೀಡಿಯೋ ಮಾಡೋದೆಲ್ಲ ಇಷ್ಟ ಆಗಲ್ಲ. ನಾನು ಇದನ್ನೇನು ಲೆಂತಿ ವೀಡಿಯೋ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ಶಾರ್ಟ್ ವೀಡಿಯೋ ಮಾಡ್ಕೊಂಡು ಮಿನಿ ವ್ಲಾಗ್ ಅಷ್ಟೇ ಮಾಡಿರೋದು. ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚಿ